ಆಕೆ ನೀರು ಚೇಂಜ್ ಆಗಿ ನಡಕ್ ಬೇಡ ಸೈಡ್ ಬಾ ಅಜ್ಜಮ್ಮಗ್ ಬಾಯ್ ಮಾಡಿ ನೀಲೇ ಇರ್ತಿ ಅಜ್ಜಮ್ಮ ಜೊತೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಿಲ್ಲ, ನಿನ್ನೆ ಹೇಳಿದ್ನಲ್ಲ. ಸೊ ನಂದು ರಜೆ ಮುಗೀತ, ಇನ್ನು ಮತ್ತೆ ಊರಿಗೆ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು. ಅಲ್ಲಿಂದ ಬರುವಾಗ 2 ಬ್ಯಾಗ್ ಇತ್ತ, ಇಲ್ಲಿಂದ ಹೋಗುವಾಗ 5 ಬ್ಯಾಗ್ ಆಗಿರ್ತೈತಿ. ನೋಡಿದ ಇದೊಂದು ಬ್ಯಾಗ್, ಇದೊಂದು ಬ್ಯಾಗ್, ಇಲ್ಲೊಂದು ಬ್ಯಾಗ್, ಅಲ್ಲೊಂದು ಬ್ಯಾಗ್. ಈಗಿನೂ ರೆಡಿ ಆಗತ್ತಾಳ. 8:30 ಬಸ್ ಐತಿ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ತೈತಿ. ಇನ್ನು ಏನೇನು ಪ್ಯಾಕಿಂಗ್ ಇರಬೇಕು, ನಂದು ಇನ್ನೂ ಕೆಲಸ ಐತಿ 7:30 ತನಕ. ಸೊ ಪ್ಯಾಕ್ ಮಾಡಿ ಮಮ್ಮಿ ಊರಿಗೆ ಹೊಂಟಿವ, ಬರ್ತೀನ ಬೆಂಗ್ಳೂರ್ಕ? ನಡಕ್ ಬರ್ತಿದ್ವಪ್ಪ, ಈಗ ಹೋಗಿ ಬರುವಾಗ ನಡಕ್ ಬರ್ತಿ? ಅಪ್ಪಾರು ನಮ್ಮ ಅಪ್ಪಾರು ಹೊರಗ್ಯಾರ, ಅವರು ಬರ್ತಾರ. ಅವ್ರಂತಾರ ಅವ್ರಿಗೆ ನಮ್ಮ ಅಪ್ಪಾರ್ಗೆ ಬ್ಯಾಗ್ ಅಂದ್ರೆ ಭಾಳ ಇಷ್ಟ. ಅವ್ರ ಒಟ್ಟ ಬ್ಯಾಗಿಗೆ ಏನು ಒಯ್ಯಬಾರ್ದು. ಯಾವ್ದಾದ ನೀಲಿ ಕಲರ್, ಪಿಂಕ್ ಕಲರ್. ಇಲ್ಲಿ ನೋಡ್ರಿ ನಮ್ಮ ಪಪ್ಪಾರು ಬಂದ್ರು. ಅಪ್ಪ ಯಾವ ಬರ್ತಾರೆ ಬೆಂಗ್ಳೂರ್ಕ? ಬರ್ತೇನಪ್ಪ, ಬರ್ತೀನಿ. ನೋಡ್ರ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ನೋಡ್ದ ಪಪ್ಪ ಮಮ್ಮಿ ಬಂದಾರ ಬಿಡಾಕ. ಒಂದು ಬಸ್ಸು ಬಂದೈತಿ, ಬೆಳಿಗ್ಗೆ 6-6:30 ಹೋಗ್ತೈತಿ. ಅದು ಇಲ್ಲೇ ಇರ್ತೀಯ? ಬೆಂಗಳೂರಕ್ಕೆ ಬೆಂಗಳೂರು ಹೋಗಿ ನಾ ಹೋಗುಂದ. ಬಾಯ್ ಬಾಯ್, ನಾ ಹೋಗ್ಯ ಪಪ್ಪ ಮಮ್ಮಿ ಹೋಗೋಣ ಬೆಂಗಳೂರಿಗೆ. ಇರ್ತಾಳಕ್ಕೆ ನಮ್ಗೆ ಬಿಟ್ಟು. ಬಾಯ್. ಅದು ಬಸ್ ಒಳಗೆ ಹತ್ತಿ ವ್ಲಾಗ್ ಮಾಡಿಲ್ಲ ನಾ ಬಸ್ ಒಳಗೆ. ಈಗಿನೂ ಕಿರಿಕಿರಿ ಮಾಡತ್ತಿದ್ಲು ಭಾಳ, ಅದಕ್ಕೋಸ್ಕರ ಬೆಂಗ್ಳೂರಿಗೆ ಬಂದು ಆಟೋ ಒಳಗೆ ಹೊಂಟೇವೆ ನೋಡ್ರಿ. ಈಗ ಆಟೋ ಬೇಗನೆ ಬಂದಿರ್ತದೆ ಬಸ್, 5:30 6 ಆಗಿರಲಿಲ್ಲ, ಬೇಗ ಬಂದಿರ್ತ. ಹಾಂ ಗಾಯ್ಸ್, ಈಗ ಜಸ್ಟ್ ಬಂದ್ವಿ ಬೆಂಗಳೂರ್ಗೆ. ಭಾಳ ಲಘು ಮುಟ್ಸಿದ, 6 ಗಂಟೆಗೆ ಮುಟ್ಸ್ಯಾನ ನಮ್ಗೆ ರಾಕ್ಲೈನ್ ಮಾಲ್ ಹತ್ರ, ಜಲಾಳಿ ಕ್ರಾಸ್ ಹತ್ರ. ಲಘು ಬಂದ್ವಿ. ಅದಿತಿ ಆರಾಮ 8-8:30 ಮಟ ಬರ್ತಿದ್ವಿ. ಈಗ ಇದು 6 ಆಗಿರ್ಲಿಲ್ಲ, ಅವಾಗ ಬಂದ್ಬಿಟ್ಟೇವಿ. ಫಾಸ್ಟ್ ಹೊಡೆದ ನಾವು. ಅದಿತಿ ನಾವು ಎಲ್ಲಿ ಬಂದೇವಿ? ನಮ್ಮ ಮದುಗ ಸ್ವಲ್ಪ ಹುಷಾರಿಲ್ಲ, ಐತಿ, ಅದಕ್ಕೆ ಡಲ್ ಆಗ್ಯಾವ. ಅದುಗ ಹಾಲು ಬೇಕಾಗ ಅಂತೀವಿ. ಹಾಲು ಬೇಕಾ? ಹಾಲು ತೊಗೊಂಬರ್ತೇನೆ. ಹಾಲು ಅದಿ ಪೌಡರ್ ಖಾಲಿ ಆಗೈತ್ರಿ, ಆ ಪೌಡರ್ ಅಂತ ತರಬೇಕು. ಬಿಸಿನೀರು ಕೂಡ ಹಾಕ್ತೀವಿ, ಎಲ್ಲ ಮಸ್ತ್ ಸೆಟ್ ಮಾಡ್ಬೇಕೆಲ್ಲ. ಫ್ರೆಂಡ್ಸ್ ಎಲ್ಲ ಮುಗೀತು, ಬಂದ್ವಿ. ಎಲ್ಲ ಜಳಕ ಮಾಡಿ, ಕಸ ಗುಡಿಸಿ, ಎಲ್ಲ ಕ್ಲೀನ್ ಮಾಡಿ, ಪೂಜೆ ಮಾಡಿ, ಈಗ ನಾನು ಅದು ಪಪ್ಪ ಅವ್ರ ಪಪ್ಪ ಗುಡಿಗೆ ಹೊಂಟೇವಿ, ಶಿವಪ್ಪನ ಗುಡಿಗೆ. ಇವತ್ತು ಶಿವರಾತ್ರಿ ಅಲ್ಲ, ಅದಕ್ಕೆ ಗುಡಿಗೆ ಹೊಂಟೇವಿ. ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೇಕಂತ. ಅದು ಇದ್ಲಂತ ಲಘು ದರ್ಶನ ನಮ್ದು ಅಲ್ಲ. ನಮ್ಮವು ಪಾಪ
ಈಕಿ ನೋಡಿ ಬಿಟ್ಬಿಟ್ರೆ ನಮ್ಮನೊಳಗೆ. ಇಲ್ಲಿಂದ ಕಾಣತೈತೆ ನೋಡಿ. ದರ್ಶನ ಆಯ್ತು, ಕುಂತೇವಿ, ಹೋಗುಣ್ರಿ. ಫುಲ್ ರಶ್ ಐತಂತು, ಗುಡಿ ಅಂತೂ ಫುಲ್ ರಶ್ ಐತಿ. ಜನ 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 ಅದ. ದರ್ಶನ ಆಯಿತು. ಈಗ ಅದು ಸಂಬಂಧ ಲಘು ಸಿಕ್ಕಿತ್ತು ನಮಗೆ ದರ್ಶನ. ಇಲ್ಲಾಂದ್ರೆ ನಮ್ದು 12-1 ಆದ್ರೂ ಅಲ್ಲೇ ಇರ್ತಿದ್ವು ನಾವು. ಅಷ್ಟು ರಶ್ ಐತಲ್ಲ, ಭಾಳ ರಶ್ ಐತಿ. ಇಲ್ಲಿ ತನಕ ಪಾರ್ಕಿಂಗ್ ಕಾರ್ಗಳು ಇಲ್ಲಿ ತನಕ ಬಂದವು. ಲಘು ಬಂದು ಚಲೋ ಆತ್ರಿ. ನಾವಲ್ಲ ಲೇಟ್ ಬಂದಿದ್ರೆ ನೋಡಿ. ಇದು ಗುಡಿಗೆ ಹೋಗಿದ್ದು ನೋಡ್ರಿ ನಾವು. ಹೊರಗಿಂದ ಹಿಂಗೈತಿ, ಒಳಗೆಲ್ಲ ಅಷ್ಟು ಫುಲ್ ಜನ ಐತಿ. ನಂಬರ್ ಇಲ್ಲಿಂದ ಸ್ಟಾರ್ಟ್. ನಾವು ಹಂಗ ಹೋದ್ರೆ ನಡೆಸಿ ಎಲ್ಲ ಕೇಳ್ಬೋದು. ಏನಿಲ್ಲ ಫ್ಲುಜ್. ಏನು ಮಾಡತ್ತಿ ಯಾಕೆ ಏನು ಮಾಡತ್ತಾಳ ಗೊತ್ತಾ? ಗುಲಾಬ್ ಜಾಮೂನ್. ಯಾಕಂದ್ರೆ ನಮ್ಮ ಆಫೀಸ್ನಾಗ ಒಂದು ಸ್ಮಾಲ್ ಹಂಗೆ ಲಂಚ್ ಇಟ್ಕೊಂಡಾರ. ಸೊ ಒಬ್ಬೊಬ್ಬರು ಒಂದೊಂದು ಥರ ಸ್ಪೆಷಲ್ ಮಾಡ್ಕೊಂಬರೋದು. ಸೊ ನಾವು ಮಾಡ್ತಿರೋದು ಗುಲಾಬ್ ಜಾಮೂನ್. 1 ಕಪ್ ಹಾಲು, ಎಷ್ಟು ಇದು ಒಂದು ಪ್ಯಾಕೆಟ್ ಇರುತ್ತಲ್ಲ, ಈ ಒಂದು ಪ್ಯಾಕೆಟಿಗೆ 1 ಕಪ್ ಹಾಲು, ಆಮೇಲೆ 1 ಕಪ್ ಸಕ್ರೆ, ಆಮೇಲೆ 3 ಕಪ್ ನೀರು. ಈಗ ಹಾಕೇನು ಆಲ್ರೆಡಿ ತೋರಿಸ್ರಿ. 1 ಕಪ್ ಸಕ್ರೆ, 3 ಕಪ್ ನೀರು ಹಾಕಿ ಒಂದು ಸ್ವಲ್ಪ 4-5 ಏಲಕ್ಕಿ ಹಾಕಿ ನೀರು ಪಾಕ ಮಾಡ್ಕೊಳಕ್ಕೆ ಕುದಿಯಾಕೆ ಇಡ್ಬೇಕು. ಆಮೇಲೆ ಈ ಸೈಡೆ ಎಣ್ಣೆ ಬಿಸಿ ಇಟ್ಟೇನಿ ಕರಿಯಾಕ. ಈಗ ಹಾಲು ಹಾಕಿ ಸ್ವಲ್ಪ ನಾದ್ಕೋಬೇಕು. ಫುಲ್ ತೆಳು ನಾದ್ಕೋಬಾರ್ದ, ಹಸಿ ಹಾಲೇ ಇರ್ಬೇಕು. ಅಂದ್ರೆ ಸ್ವಲ್ಪ ನಾದಿ ಹಿಂಗೆ ಪೂರ್ತಿ ಹಿಂಗೆ ಇದ್ರಲ್ಲೇ ನಾದ್ಕೋಬಾರ್ದು, ಕೈಲೇ ಚಪಾತಿ ಹಿಟ್ಟಂಗೆ ನಾದ್ಕೋತೀವಿ ಹಂಗೆ ನಾದ್ಕೋಬಾರ್ದು. ಹಂಗೆ ಹಿಂಗೆ ಬೆರಳುಗಳನ್ನೇ ನಾದ್ಕೋಬೇಕಿದೆ. ಇವ್ರು ಆಫೀಸ್ನಾಗ ಕೇಳಾರ ಅಂಥೇಳಿ ಮಾಡ್ಕೊಡತ್ತೀನಿ ನಾಳೆ. ಆ್ಯಕ್ಚುಲಿ ಎಲ್ಲರೂ ಒಂದೊಂದು ಥರ ಡಿಶ್ ತರತ್ತಾರ. ಒಬ್ಬರು ವೆಜ್ ಪುಲಾವ್, ಒಬ್ಬರು ಬಿರಿಯಾನಿ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ. ಸೊ ನಾ ಸೆಲೆಕ್ಟ್ ಮಾಡಿದ್ದೆ ಗುಲಾಬ್ ಜಾಮೂನು. ನಾಳೆ ಗುಲಾಬ್ ಜಾಮೂನ್ ತೊಗೊಂಡೋಗಿ ಲಂಚ್ ತೊಗೊಂಡು ಎಲ್ಲರೂ ಫ್ರೆಂಡ್ಸ್ ಕಲಿಸ್ಕೊಂಡು ಊಟ ಮಾಡ್ಕೊಂಡು ಪ್ಲ್ಯಾನ್ ಮಾಡೇವು. ಸೊ ಈಗ ಮಾಡತ್ತಾಳ. ಗುಲಾಬ್ ಜಾಮೂನ ಹಚ್ಚಿ ಅಲ್ಲದ. ನಾಳೆ ಪಪ್ಪನ ಆಫೀಸ್ದಾಗ ಊಟ ಐತೆ, ಅದ್ರ ಸಂಬಂಧ ಗುಲಾಬ್ ಜಾಮೂನ್ ಮಾಡ್ಕೊಂಡು ಹೊಂಟೇನ. ಮಸ್ತ್ ಸ್ವೀಟ್ ಇರ್ತಾವ, ಇಷ್ಟಿಷ್ಟು ಇರ್ತಾವ. ನಿನ್ ಗತಿ ಇರ್ತಾವ ಗುಲಾಬ್ ಜಾಮೂನ್. ನೋಡ್ರಿ ಹಿಂಗ ಸಾಫ್ಟಾಗಿ ನಾದ್ಕೋಬೇಕು. ಇಷ್ಟ ನಾದ್ಕೊಂಡ 1-2-3 ನಿಮಿಷ ಹಿಂಗೆ ನೆನಕಿಟ್ಟ ಆಮೇಲೆ ಸಣ್ಣ ಉಂಡೆ ಮಾಡ್ಕೊಂಡು ಇದ್ರೊಳಗೆ ಕರಿಬೇಕು. ಎಣ್ಣೆನೂ ಕಾದೈತಿ, ಸ್ವಲ್ಪ ಸಣ್ಣ ಇಡೂನು. ಇದೂ ಸಕ್ರೆ ಪಾಕನೂ ಆಗೈತಿ. ಅದು ಕುದೀಲಿ, ಒಂದು ಸ್ವಲ್ಪ ಸಕ್ರೆ ಪಾಕ ಕುದಿಬೇಕಿದೆ. ಆಮೇಲೆ ಇದೊಂದು ಸ್ವಲ್ಪ ನೆನಿಲಿ. ಈಕಿ ನೋಡ್ರಿ ಇಲ್ಲೇ ಎಲ್ಲ ಹೆಂಗೆ ಚಲ್ಲಾಳದ್ದು. ಬರೀ ಹುಡುಗಿ ಬರೀ ನನಗೆ ಕೆಲಸ ಹಚ್ತೈತೆ ನೋಡಿದು. ನೋಡ್ರಿ ಎಲ್ಲ ಹೆಂಗೆ ಚೆಲ್ಲಿದ ನೋಡಿವ. ಹಿಂಗೆ ಸಣ್ಣ ಮಾಡಿ ಇಟ್ಕೋಬೇಕು. ಆದಷ್ಟು ಸಣ್ಣನ ಮಾಡ್ರಿ, ಯಾಕಂದ್ರೆ ಅವು ಎಣ್ಣೆ ಒಳಗೆ ಕರೆದ ಕೂಡಲೇ ದಪ್ಪ ಆಕ್ಕಾವು. ಆಮೇಲೆ ಮತ್ತೆ ಸಕ್ರೆ ಒಳಗೆ ಹಾಕಿದ ಕೂಡಲೇ ಇನ್ನೂ ದಪ್ಪ ಆಕ್ತಾವೆ. ಅದಕ್ಕೆ ಆದಷ್ಟು ಸ್ಮಾಲ್ ಸೈಜ ಮಾಡ್ಕೊಳ್ತೀವಿ. ಅದಿತಿ ಅದಕ್ಕೆ ಚೀರಾತಿ ಬಂಗಾರ, ಚೀರ್ಬಾರ್ದಂಗೆ ಸರಿ. ತಡಿ ನೀ ಕೊಡ್ತಾನೆ, ತಡಿ ಇಲ್ಲ ನೀ ಮಾಡಿ. ಒಂದು ಪ್ಯಾಕೆಟ್ನಾಗ ಆರಾಮ ಆಕೈತೆ ನೋಡಿದ. ನಾವು ಮಾಡ್ರೆ ಒಂದು 45-50 ಆಗ್ಬೋದು. ಅಷ್ಟಾಗಂಗಿಲ್ಲ, ಭಾಳ ಸಣ್ಣ ಆಕ್ಕಾವು.
35 ಅಷ್ಟು ಕೊಟ್ಟಾರ ಅವರು. 35 ಕೊಟ್ಟಾರ, 40 ಮಾಡ್ಕೋಬೋದು ನಾವು. ಇಲ್ಲಿ ನೋಡ್ರದ ಇಲ್ಲೇ ಆಲ್ಮೋಸ್ಟ್ ಎಣ್ಣೆ ಕುದಿಯಾಗಿಟ್ಟಾಳು. ಇಲ್ಲೇ ಪಾಯ್ಕ ರೆಡಿ ಆಗಿ ಪಾನ್ಕ ಅಲ್ವ ಇದು, ಪಾನ್ಕ ರೆಡಿ ಆಗೈತಿ. ತುಪ್ಪ ಹಚ್ಚಿ ರೌಂಡ್ ಮಾಡ್ಕೋಬೇಕು ಹಿಂಗೆ ಸ್ವಲ್ಪ. ಈಗಿನ ಗುಲಾಬ್ ಜಾಮೂನ್ ಮಾಡತ್ತ ನೋಡ್ರಿ. ಗುಲಾಬ್ ಜಾಮೂನ್ ಮಾಡತ್ತಾಳು, ಇನ್ನು ಕಿಚಡಿ ಮಾಡತ್ತಾಳು. ಏನು ಮಾಡತ್ತಿ ಅದು ನೀ? ಅಚ್ಚಿ ಮಾಡತ್ತಿ? ಗುಲಾಬ್ ಜಾಮೂನ್ ಅಲ್ಲ? ಹಾಂ ಮಾಡ್ಯಾವ ಮಾಡಿ. ಏನು ಕೊಡಲಿ? ಇಲ್ಲಿ ಹೇಳಿ ನಿಂಗೆ ಏನು ಬೇಕಾ? ಶೇವ್ ವಾಟೆ? ಶೇವ್ ವಾಟೆ ಅಂದ್ರೇನ? ದೊಡ್ಡದ ದೊಡ್ಡ ಪ್ಲೇಟ್, ದೊಡ್ಡ ಪ್ಲೇಟ್ ಬೇಕಂತ ನೋಡ್ರಿ. ಇದು ಕೇಳಾತ ಇದು ಕೊಡ್ರಿ. ಐತ್ಲ ಅಲ್ಲ ತಗೋ, ದೊಡ್ಡ ಪ್ಲೇಟ. ಹ್ಞೂ ಶೂ ಬೇಡ, ಶೂ ಅಚ್ಚಿ ಮಾಡೋಕೆ ಶೂ ಹಾಕೋಬಾರ್ದಂಗ ಮಾಡಿ ನೋಡ್ದ. ಇಲ್ಲಿ ಒಂದೊಂದು ಇಡುದ ಈಗ ನೋಡ್ರಿ. ಹಿಂಗೆ ಎಣ್ಣೆ ಒಳಗೆ ಹಾಕಿದ ಕೂಡಲೇ ಉಬ್ತಾವ ಅವು. ಎಣ್ಣೆ ಕಾದೈತಿ ಈಗ ಆಲ್ರೆಡಿ. ನೋಡ್ರಿ ಈ ಟೈಪ್ ಅದು ಅಂದ್ರೆ ತೆಗೆದು ಬಿಡ್ರಿ ಕರ್ದು. ಹಿಂಗೆ ಅದು ಅಂದ್ರೆ ಇಷ್ಟು ಮಾಡಿ ಕರ್ದ ತೆಗೆದು ಬಿಡ್ರಿ. ತಡಿ ಬಂಗ ದೊಡ್ಡ ಆಗ್ಲೇವ. ಎಣ್ಣೆ ಹಾಕಿದ ಕೂಡಲೇ ದೊಡ್ಡ ಹಾಕವ ಪಾಕದಾಗ. ಈಗ ಎಣ್ಣೆದಾಗ ಕರೆದ್ರೆ ಹಿಂಗೆ ಇಷ್ಟ ಇವು ಕಲರ್ ಇಷ್ಟ ತೆಗಿಬೇಕು. ಇವು ಭಾಳ ಕಪ್ಪಾದು ಅಂದ್ರೆ ಸರಿ ಆಗಂಗಿಲ್ಲ. ನೋಡಿ ಈ ಥರ ಆದ್ರೆ ಮುಗೀತು. ಏನಮ್ಮ ಏನು? ಯಾಕ? ಏನು ಮಾಡಾಕಿ? ಕಟ್ ಮಾಡಬಾರ್ದು. ಇಲ್ಲ ಕಟ್ ಮಾಡೋದಿಲ್ಲ. ಎಲ್ಲಿ ಟಮ್ ಗೊತ್ತಿಲ್ಲ, ಎಲ್ಲಿ ಇಲ್ದ ಇಲ್ಲಿ ನೋಡಿಲ್ದ. ಸಾವಕಾಶ ಹಾಕ್ರಲ್ಲ ಒಂದು. ನೋಡಿಲ್ದ ಒಂದೊಂದು ಹಾಕ್ಬೇಕಂತ ನೋಡಿಲ್ದ. ಇದ್ರ ಹಾಕಿದ ತಕ್ಷಣ ಹೆಂಗೆ ದೊಡ್ಡ ಹಾಕೋ. ಎಷ್ಟಿಷ್ಟ ಮಾಡಿದ್ನಿ ಸಣ್ಣ ಇರ್ತಾವಲ್ಲ, ಎಷ್ಟು ಸಣ್ಣ ಮಾಡಿದ್ಲಕ್ಕಿ. ಈಗ ನೋಡ್ರಿ ಅಷ್ಟು ದೊಡ್ಡ ಆಗ್ಯಾವ. ಅದ ನೀರು ಕುಡಿದ್ಮೇಲೆ ದೊಡ್ಡ ಹಾಕವು. ಸೊ ಗೈಸ್ ಫೈನಲಿ ರೆಡಿ ಆಯ್ತು. ಇದನ್ನು ಸ್ವಲ್ಪ ಫ್ರಿಜ್ನಾಗಿಟ್ಟ ಇವತ್ತು ರಾತ್ರಿ ಎಲ್ಲ ಇಟ್ಟ ನಾಳೆ ಬೆಳಿಗ್ಗೆ ಆಫೀಸ್ ತೊಗೊಂಡು ಹೋಗೋದು. ಸೊ ಥ್ಯಾಂಕ್ ಯು ಮಾಡಿದ್ದಕ್ಕೆ ದೊಡ್ಡ ನಮಸ್ಕಾರ ಅಂತ ಹೇಳಕ್ಕೆ. ನಾಳೆ ಆ್ಯಕ್ಚುಲಿ 9 ಗಂಟೆಗೆ ತೊಗೊಂಡೋಗ್ಬೇಕಾ. ಮಧ್ಯಾಹ್ನ 2 ಗಂಟೆಗೆ ಲಂಚ್ ಐತಿ. ಅಲ್ಲಿ ಮತ್ತು ಆಫೀಸ್ನಾಗ ಫ್ರಿಜ್ ಐತಿ, ಅಲ್ಲಿ ಹೋಗಿಡ್ತೀನಿ. ಸೊ ಗಾಯ್ಸ್ ಗುಲಾಬ್ ಜಾಮೂನ್ ಆಯ್ತು, ಊಟನೂ ಆಯ್ತು. ಇನ್ನೇನು ಮತ್ತೆ ಮಕ್ಕೋಬೇಕಾ. ನಾಳೆ ಆಫೀಸ್ ಹೋಗ್ಬೇಕು 9 ಗಂಟೆಗೆ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.